So US Department of Justice ಪ್ರಕಾರ 300 to 340 ಬಿಸ್ನೆಸ್ ಲೀಡರ್ಸ್, ಪ್ರೆಸಿಡೆಂಟ್ಸ್ ಅಂಡ್ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಅವ್ರ ಹೆಸರು ಬಂದಿರುತ್ತೆ. ಅಕಾರ್ಡಿಂಗ್ ಟು US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಪ್ರಕಾರ ಈ 300 to 340 ಪ್ರಾಮಿನೆಂಟ್ ಪೀಪಲ್ ಯಾರ್ಯಾರು ಇದಾರೋ ಅವ್ರ ಎಲ್ಲರೂ ಈ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲ್ಲ. ಬಟ್ ಇವ್ರ ಹೆಸರುಗಳು ಈ 300 to 340 ಮೆಂಬರ್ಸ್ ಹೆಸರುಗಳು ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನೋಟ್ ಆಗಿರುತ್ತೆ. ಅದು ಯಾವ್ದ್ರಿಂದ ಅಂದ್ರೆ ಅವ್ರು ಮಾಡಿರೋ ಮೈಲ್ಸ್, ಟ್ರಾವೆಲ್ ಲಾಗ್ಸ್ ಅಂಡ್ ಸೋಷಿಯಲ್ ಗ್ಯಾದರಿಂಗ್ಸ್ ಅಲ್ಲಿ ಎಪ್ಸ್ಟೀನ್ ಜೊತೆ ಇರೋ ಫುಟೇಜಸ್, ಇಮೇಜಸ್ ಇಂದ ಅವರು ನೋಟೆಡ್ ಆಗಿರ್ತಾರೆ. ಸೊ ಅವ್ರು ಯಾರ್ಯಾರು ಅಂತ ವಿಲ್ ಡಿಸ್ಕಸ್ ಟುಡೇ. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ಎಪ್ಸ್ಟೀನ್ ಫೈಲ್ ಅಲ್ಲಿ ಮೈನ್ ಕ್ರಿಮಿನಲ್ ಬಂದು ಎಪ್ಸ್ಟೀನ್ ಆದ್ರೆ ದಿ ಸೆಕೆಂಡ್ ಮೈನ್ ಕ್ರಿಮಿನಲ್ ಬಂದು ಗಿಲೈನ್ ಮ್ಯಾಕ್ಸ್ವೆಲ್. ಸೊ ಇವಳು ಎಪ್ಸ್ಟೀನ್ ಮಾಡೋ ಎಲ್ಲಾ ಕ್ರೈಮ್ ಅಲ್ಲೂ, ಎಲ್ಲಾ ಸೆಕ್ಷುವಲ್ ಅಬ್ಯೂಸ್ ಅಲ್ಲೂ ಇವಳು ಪಾರ್ಟಿಸಿಪೇಟ್ ಮಾಡಿರ್ತಾಳೆ. ಸೊ ಇವಳು ದಿ ಸೆಕೆಂಡ್ ಮೈನ್ ಕ್ರಿಮಿನಲ್ ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ. ಸೊ US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮಿಲಿಯನ್ ಪೇಜಸ್ ಆಫ್ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡುತ್ತೆ ಅಂಡರ್ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್. ಸೊ ಇದರಲ್ಲಿ ಬೇಸ್ಡ್ ಆನ್ ಫೋಟೋಸ್, ಕಾಂಟ್ಯಾಕ್ಟ್ಸ್, ಕಮ್ಯುನಿಕೇಶನ್, ಟ್ರಾವೆಲ್ ಲಾಗ್ಸ್ ಅಂಡ್ ಸೋಷಿಯಲ್ ಇವೆಂಟ್ ಫುಟೇಜಸ್, ಇದ್ರ ಪ್ರಕಾರ ತುಂಬಾ ಪ್ರಾಮಿನೆಂಟ್ ಬಿಗ್ ಶಾಟ್ಸ್ ಹೆಸರು ಆಚೆ ಬರುತ್ತೆ. ಬಟ್ ಇದರಲ್ಲಿ ಆಚೆ ಬಂದಿರೋ ಎಲ್ಲಾ ವ್ಯಕ್ತಿಗಳು ಕ್ರೈಮ್ ಮಾಡಿದ್ದಾರೆ ಅಂತಲ್ಲ. ಇದರಲ್ಲಿರೋ ಸ್ವಲ್ಪ ಜನರ ಹೆಸರುಗಳು ನಾನು ನಿಮ್ಗೆ ಹೇಳ್ತೀನಿ. ಸೊ ಪೊಲಿಟಿಷಿಯನ್ಸ್ ಅಂಡ್ ಪಬ್ಲಿಕ್ ಫಿಗರ್ಸ್, ಇದರಲ್ಲಿ ಮೈನ್ ಆಗಿ ನಮ್ಗೆ ಬರೋ ಹೆಸರು ಬಂದು ಡೊನಾಲ್ಡ್ ಟ್ರಂಪ್, ಫಾರ್ಮರ್ US ಪ್ರೆಸಿಡೆಂಟ್. ಸೊ ಡೊನಾಲ್ಡ್ ಟ್ರಂಪ್ ರೆಫರ್ಡ್ ಇನ್ ಇಮೇಲ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಎಪ್ಸ್ಟೀನ್ ಜೊತೆ ಸ್ವಲ್ಪ ಇಮೇಲ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಅಂಡ್ ಸಮ್ ಡಾಕ್ಯುಮೆಂಟ್ಸ್ ಇಂದ ಇವ್ರ ಹೆಸರು ಆಚೆ ಬರುತ್ತೆ. ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ, ಎಪ್ಸ್ಟೀನ್ ಅವರು ಮೀಟ್ ಆಗಿರೋದು ಆಕ್ಸೆಪ್ಟ್ ಮಾಡ್ಕೊಂತಾರೆ. ಪಬ್ಲಿಕ್ ಆಗಿರೋ ಸೋಷಿಯಲ್ ಇವೆಂಟ್ಸ್ ಅಲ್ಲಿ ಎಪ್ಸ್ಟೀನ್ ಮೀಟ್ ಆಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅದು ಪಾಸ್ಟ್ 1990s ಅಂಡ್ ಅರ್ಲಿ 2000 ಅಲ್ಲಿ ಆಗಿರೋ ಇವೆಂಟ್ಸ್, ಈ ಸೋಷಿಯಲ್ ಗ್ಯಾದರಿಂಗ್ಸ್ ಅಲ್ಲಿ ನಾನು ಎಪ್ಸ್ಟೀನ್ ಮೀಟ್ ಆಗಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ. ಬಟ್ ನಾನು ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಎಪ್ಸ್ಟೀನ್ ಜೊತೆ, ರೀಸೆಂಟ್ ಆಗಿ ಯಾವಾಗೂ ಮೀಟ್ ಆಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ರಿಪೋರ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಎಷ್ಟು ನಿಜ ಇದೆಯೋ ಗೊತ್ತಿಲ್ಲ, ಬಟ್ ಜಸ್ಟಿಸ್ ಪ್ರಕಾರ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಇದು. ಸೊ ಸೆಕೆಂಡ್, ಬಿಲ್ ಕ್ಲಿಂಟನ್ ಈಸ್ 42nd ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಇವರು ಅಷ್ಟೇ ಎಪ್ಸ್ಟೀನ್ ಜೆಟ್ ಅಲ್ಲಿ ಟ್ರಾವೆಲ್ ಮಾಡಿರ್ತಾರೆ. ಸುಮಾರು 26 ಟ್ರಾವೆಲ್ ಲಾಗ್ಸ್ ರೆಕಾರ್ಡ್ ಆಗಿರುತ್ತೆ. ಎಪ್ಸ್ಟೀನ್ ಫ್ಲೈಟ್ ಅಲ್ಲಿ ಇವರು ಟ್ರಾವೆಲ್ ಮಾಡಿರೋದು 26 ಟೈಮ್ಸ್ ಟ್ರಾವೆಲ್ ಮಾಡಿದ್ದಾರೆ ಅಂತ ಟ್ರಾವೆಲ್ ಲಾಗ್ಸ್ ರೆಕಾರ್ಡ್ ಆಗಿರುತ್ತೆ. ಸೊ ಇವರು ಅಷ್ಟೇ ಸೇಮ್ ಟ್ರಂಪ್ ತರಾನೇ ಎಪ್ಸ್ಟೀನ್ ಯಾವುದೇ ಕ್ರೈಮ್ ಅಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಅವ್ರು ಯಾವ ಕ್ರೈಮ್ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು? ಬಿಲ್ ಕ್ಲಿಂಟನ್ ಅವರು. ಸೊ ಬಟ್ ಇವರು ಎಪ್ಸ್ಟೀನ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿರೋದು ಮಾತ್ರ ನಿಜ, ಅದು ವಿತ್ ಪ್ರೂಫ್ ಅದಂಗೆ ಇದೆ. ಬಟ್ ಇವ್ರು ಹೇಳೋದು ಬಂದು ನಾನು ಯಾವುದೇ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನಾನ್ ಕ್ರೈಮ್ ಮಾಡಿದೀನಿ ಅಂತ ಯಾರು ಆಕ್ಸೆಪ್ಟ್ ಮಾಡಲ್ಲ, ಅದು ಬೇರೆ ವಿಷಯ ಬಿಡಿ. ನೆಕ್ಸ್ಟ್, ರಾಯಲ್ಟಿ ಅಂಡ್ ಸೋಷಿಯಲೈಟ್ಸ್ ಅಲ್ಲಿ ಬರೋದು ಪ್ರಿನ್ಸ್ ಆಂಡ್ರ್ಯೂ, ಸೆಕೆಂಡ್ ಸನ್ ಆಫ್ ಕ್ವೀನ್ ಎಲಿಜಬೆತ್ II. ಸೊ ಇವರು ಎಪ್ಸ್ಟೀನ್ ಜೆಟ್, ಯಾವ್ದು ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ನಲ್ಲ ಎಪ್ಸ್ಟೀನ್ ಗೆ ಪ್ರೈವೇಟ್ ಜೆಟ್ ಇರುತ್ತೆ ಅಂತ, ಲೋಲಿತಾ ಎಕ್ಸ್ಪ್ರೆಸ್, ಇದರಲ್ಲಿ ಪ್ರಿನ್ಸ್ ಆಂಡ್ರ್ಯೂ ಬಂದು ಇವರು ಟ್ರಾವೆಲ್ ಮಾಡಿರ್ತಾರೆ. ಮ್ಯಾಕ್ಸ್ವೆಲ್, ಎಪ್ಸ್ಟೀನ್ ಕ್ಲೋಸ್ ಅಸೋಸಿಯೇಟ್ ಮ್ಯಾಕ್ಸ್ವೆಲ್ ಇರ್ತಾಳಲ್ಲ, ಅವಳ ಜೊತೆ ಮತ್ತೆ ಎಪ್ಸ್ಟೀನ್ ಜೊತೆ ಎಲ್ಲ ಎಪ್ಸ್ಟೀನ್ ಜೆಟ್ ಅಲ್ಲಿ ಪ್ರಿನ್ಸ್ ಆಂಡ್ರ್ಯೂ ಅವರು ಟ್ರಾವೆಲ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಬಂದು ಈ ಪ್ರಿನ್ಸ್ ಆಂಡ್ರ್ಯೂ ನ್ಯೂಯಾರ್ಕ್ ಅಲ್ಲಿರೋ ಎಪ್ಸ್ಟೀನ್ ಮ್ಯಾನ್ಷನ್ ಗೆ ವಿಸಿಟ್ ಮಾಡಿರ್ತಾನೆ. ಈ ಮ್ಯಾಕ್ಸ್ವೆಲ್ ಮುಖಾಂತರ ಬಂದು ಮ್ಯಾನ್ಷನ್ ನ ವಿಸಿಟ್ ಮಾಡಿರ್ತಾನೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಂತಾನೆ. ಬಟ್ ಇವನ್ ಹೇಳೋದೇನಂದ್ರೆ, ನಂಗೆ ಇವನ್ ಮಾಡಿರೋ ಯಾವುದೇ ಕ್ರೈಮು ಗೊತ್ತಿರ್ಲಿಲ್ಲ, ಎಪ್ಸ್ಟೀನ್ ಫ್ರೆಂಡ್ಶಿಪ್ ನ 2011 ಅಲ್ಲೇ ಈ ಎಪ್ಸ್ಟೀನ್ ಫ್ರೆಂಡ್ಶಿಪ್ ನ ಎಂಡ್ ಮಾಡ್ಕೊಂಡಿರ್ತೀನಿ ಅಂತ ಈ ಪ್ರಿನ್ಸ್ ಆಂಡ್ರ್ಯೂ ಸ್ಟೇಟ್ಮೆಂಟ್ ಕೊಡ್ತಾನೆ. ಬಟ್ ಈ ಪ್ರಿನ್ಸ್ ಆಂಡ್ರ್ಯೂ ಹೆಸರು ತುಂಬಾ ಸತಿ ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಬರುತ್ತೆ. ಬಟ್ ಹೊಸ ಎಪ್ಸ್ಟೀನ್ ಫೈಲ್ ಡಾಕ್ಯುಮೆಂಟ್ 2025-26 ಪ್ರಕಾರ ಪ್ರಿನ್ಸ್ ಆಂಡ್ರ್ಯೂ ದಿ ಮೋಸ್ಟ್ ಕಾನ್ಫಿಡೆನ್ಶಿಯಲ್ ಟ್ರೇಡ್ ಇನ್ಫಾರ್ಮೇಶನ್ ಎಪ್ಸ್ಟೀನ್ ಜೊತೆ ಇಮೇಲ್ ಮುಖಾಂತರ ಶೇರ್ ಮಾಡ್ಕೊಂಡಿರ್ತಾನೆ. ಈ ಇಮೇಲ್ ಮುಖಾಂತರ ನಾವು ಏನ್ ಅರ್ಥ ಮಾಡ್ಕೋಬಹುದಂದ್ರೆ, ಪ್ರಿನ್ಸ್ ಆಂಡ್ರ್ಯೂಗೆ ಎಪ್ಸ್ಟೀನ್ಗೆ ಆಂಡ್ರ್ಯೂ ಹೇಳಿದಕ್ಕಿಂತ ತುಂಬಾನೇ ಬಾಂಡಿಂಗ್ ಇದೆ ಅಂತ ಈ ಇಮೇಲ್ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. ಸೊ ಇನ್ನೊಬ್ಬರ ಹೆಸರು ಯಾರ್ದಂದ್ರೆ ಸಾರಾ ಫರ್ಗಸನ್. ಇವಳು ಬಂದು ಪ್ರಿನ್ಸ್ ಆಂಡ್ರ್ಯೂ ವೈಫ್. ಇವಳು ಈಗ ಡಿವೋರ್ಸ್ ಆಗೋಗಿದೆ ಬಿಡಿ. ಇವಳು ಏನ್ ಹೇಳ್ತಾಳೆ ಅಂದ್ರೆ, ಎಪ್ಸ್ಟೀನ್ ಜೊತೆ ರಿಲೇಷನ್ ಇರೋದು ಆಕ್ಸೆಪ್ಟ್ ಮಾಡ್ಕೊಂತಾಳೆ. ಇವಳು ಹೇಳೋದೇನಂದ್ರೆ, ಎಪ್ಸ್ಟೀನ್ ಇಂದ ಸಾರಾ $20,000 ತಗೊಂಡಿರ್ತಾಳೆ, ಅದಕ್ಕೆ ರಿಗ್ರೆಟ್ ಆಗಿದ್ದೀನಿ ಅಂತ ಸಾರಾ ಹೇಳ್ತಾಳೆ. ಸೊ ಹಸ್ಬೆಂಡ್ ಪ್ರಿನ್ಸ್ ಆಂಡ್ರ್ಯೂ ಮುಖಾಂತರ ಅದನ್ನ ಮತ್ತೆ ರೀಪೇ ಮಾಡ್ತಾಳೆ. ಇದು ಎಪ್ಸ್ಟೀನ್ ಜೊತೆ ಇರೋ ಸ್ಟೋರಿ ಅಂತ ಸಾರಾ ಫರ್ಗ್ಸನ್ ಹೇಳ್ತಾಳೆ. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನೋಟ್ ಆಗಿರೋದೇನಂದ್ರೆ, ಸಾರಾ ಎಪ್ಸ್ಟೀನ್ ಅರೆಸ್ಟ್ ಆಗಿ ಮತ್ತೆ ರಿಲೀಸ್ ಆದಾಗ ಸಾರಾ ಫುಲ್ಲಿ ಸೆಲೆಬ್ರೇಟ್ ಮಾಡ್ತಾಳೆ ಅಂತ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನೋಟ್ ಆಗಿದೆ. ಅಂಡ್ ಇಮೇಲ್ ಮುಖಾಂತರ ಬರ್ದಿರ್ತಾಳೆ ಏನಂದ್ರೆ, ಜನರಸ್ ಸುಪ್ರೀಂ ಫ್ರೆಂಡ್
ಲೆಜೆಂಡ್ ಅಂಡ್ ಮ್ಯಾರಿ ಮೀ ಅಂತ ಕೂಡ ಎಪ್ಸ್ಟೀನ್ಗೆ ಸಾರಾ ಬರ್ದಿರ್ತಾಳೆ. ಸೊ ಇದು ನೋಟ್ ಆಗಿದೆ ಇಮೇಲ್ ಮುಖಾಂತರ ಅಂತ ಎಪ್ಸ್ಟೀನ್ ಫೈಲ್ ಅಲ್ಲಿ ರೆಕಾರ್ಡ್ ಆಗಿದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ವ್ಯಕ್ತಿಗಳು ಯಾರ್ಯಾರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನೋಟ್ ಆಗಿದ್ದಾರೆ ಅಂತ ಹೇಳಿದೀನಿ. ಇದರಲ್ಲಿ ಅವರು ಡೈರೆಕ್ಟ್ ಆಗಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇನ್ನು ಪ್ರೂವ್ ಆಗಿಲ್ಲ. ಬಟ್ ಎಪ್ಸ್ಟೀನ್ ಜೊತೆ ಇವ್ರಿಗಿರೋ ಬಾಂಡಿಂಗ್ ಏನಂತ ಇವ್ರು ಏನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇವ್ರು ಹೇಳಿರೋ ಸ್ಟೋರಿ ಬಂದು ಇದು. ಸೊ ನೀವು ಈ ಎಪ್ಸ್ಟೀನ್ ಫೈಲ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಏನೇನ್ ಆಕ್ಟಿವಿಟೀಸ್ ಎಲ್ಲ ನಡೆದಿದೆ, ಇದ್ರೆಲ್ಲ ಪ್ರೂಫ್ ಬೇಕಿದ್ರೆ ನೀವು ಗೂಗಲ್ಗೆ ಹೋಗಿ ಜೇಮೈಲ್ ಅಂತ ಹೊಡಿರಿ. ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ಯಾರ್ಯಾರು ಟೆಕ್ಸ್ಟ್ ಮಾಡಿದ್ದಾರೆ, ಯಾರ್ಯಾರು ಇಮೇಲ್ಸ್ ಕಳ್ಸಿದ್ದಾರೆ, ಅದ್ರ ಫೋಟೋಸ್, ಅದ್ರ ಮೇಲ್ಸ್ ಎಲ್ಲ ಈ ಜೇಮೈಲ್ ಒಳಗಡೆ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಚೆಕ್ ಇಟ್ ಔಟ್, ಯು ಕ್ಯಾನ್ ಗೋ ದೇರ್ ಅಂಡ್ ಯು ಕ್ಯಾನ್ ಚೆಕ್ ಇಟ್. ಸೊ ಇದು ಇವತ್ತಿನ ಎಪಿಸೋಡ್. ಇನ್ನೊಂದು ಎಕ್ಸೈಟಿಂಗ್ ಎಪಿಸೋಡ್ ಮುಖಾಂತರ ನಿಮ್ ಮುಂದೆ ಮತ್ತೆ ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಕ್ಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಪ್ರಕ್ಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನಲ್.